ಅಶ್ವಿನಿ ಮೇಡಮ್, ಜಯಣ್ಣ ಕಂಬೈನ್ಸಿಂದ ಜಯಣ್ಣ ಮತ್ತು ಪೋಗಣ ಹಾಗೂ KRG, ನಾನು ಯೋಗಿ ಇಬ್ಬರು ಅಂದರೆ 3 ಪ್ರೊಡಕ್ಷನ್ ಸೇರಿ ಮಾಡ್ತಿರೋದು. ಯುವರಾಜ್ ಕುಮಾರ್ ಅವರ 2ನೇ ಚಿತ್ರ. ರೋಹಿತ್ ಪದಕಿ ನಮ್ಮ ಉತ್ತರಾಖಂಡ ಮತ್ತು ರತ್ನನ್ ಪ್ರಪಂಚ ಅವರ ನಿರ್ದೇಶಕರು. ಇವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. June 6th ರಿಲೀಸ್, ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಬ್ಬೊಬ್ಬರಾಗಿ ಕೊಡ್ತೀನಿ. ಫಸ್ಟ್ ಸತ್ಯ ಸರ್, ನಮ್ಮ ಕ್ಯಾಮ್ರಾಮನ್ ಮಾತಾಡೋಕ್ಕೆ. ಒಂದು ಒಳ್ಳೆ ಸಿನಿಮಾನ ಒಳ್ಳೆಯವ್ರ ಜೊತೆ ಸೇರಿ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಇದೇ ಥರ ಯಾವಾಗಲೂ ನಮ್ಮ ಮೇಲೆ ಇರಲಿ. ನಮ್ಮ ಪಿಕ್ಚರ್ ಒಳ್ಳೆ ಪ್ರಮೋಷನ್ ಮಾಡಿಕೊಡಿ ದಯವಿಟ್ಟು, ಅಷ್ಟು ಕೇಳ್ಕೊತೀನಿ ನಿಮ್ಮನ್ನು. ಒಳ್ಳೆ ಟೀಮ್, ಚರಣ್ ಇರ್ಬೋದು, ಸತ್ಯ ಹೆಗ್ಡೆ ಸರ್, ದ ಹೀರೋಯಿನ್ಸ್, ಅಫ್ಕೋರ್ಸ್ ಮಾಸ್ತಿ ದ ರೈಟರ್, ಫ್ಯಾಂಟಾಸ್ಟಿಕ್ ರೈಟರ್. ರೋಹಿತ್ ಅವ್ರ ಕಥೆನೂ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಎಲಿಮೆಂಟ್ಸ್ ಇದೆ, ಕಾಂಟೆಂಟ್ ವರ್ಸಸ್ ಕಮರ್ಷಿಯಲ್. ಸೊ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರೂ ಆಶೀರ್ವಾದ ಎಕ್ಕ ಚಿತ್ರ ಹಾಗೂ ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. 3 ದೊಡ್ಡ ಪ್ರೊಡಕ್ಷನ್ ಹೌಸು ಒಟ್ಟಿಗೆ ಸೇರ್ತಿರೋದು ಕನ್ನಡ ಇಂಡಸ್ಟ್ರಿಗೆ ಹೊಸದು ಅಂತಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಥರ ಬೆಳವಣಿಗೆ ಇನ್ನು ಮುಂದೆ ಆಗಲಿ. ಇದು ಮುಂದೆ ತುಂಬ ಹೊಸ ಕೊಲಾಬ್ರೇಷನ್ಸ್ಗೆ ಒಂದು ಅವಕಾಶ ಕೊಡಲಿ ಅಂತ ಆಸೆ ಪಡ್ತೀನಿ. ಏನಂದರೆ ಇಂಡಸ್ಟ್ರಿ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು. ನಾವು ಜೊತೆಗೆ ಸೇರ್ಕೊಂಡು ಸಿನಿಮಾ ಮಾಡಿದಾಗ ಆ ಸಿನಿಮಾಗಿರೋ ತಾಕತ್ತು, ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ನಂದು ಆಸೆ ಹಾಗೂ ಆಕಾಂಕ್ಷೆ. ಅದೇ ಥರ ಇವಾಗ ತುಂಬ ದೊಡ್ಡ ಟೀಮು, ಚರಣ್ ಸರ್ ಆಗಿರಲಿ, ಸತ್ಯ ಹೆಗ್ಡೆ ಸರ್ ಅಂತೂ ನಾನು ಚಿಕ್ಕ ವಯಸ್ಸಿದ್ದಾಗ ಜಾಕಿ ಸಿನಿಮಾ ಅದಕ್ಕೆ ಮುಂಚೆಯಿಂದ ಎಲ್ಲ ಸಿನಿಮಾನು ನೋಡ್ಕೊಂಡ್ಬಂದು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡ್ಬಂದು ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ. ಕಲಿಯೋಕ್ಕೆ ಭಾಳ ಅವಕಾಶ ಇದೆ. ಆ್ಯಂಡ್ ಚರಣ್ ಸರ್ ಅವ್ರ ಮ್ಯೂಸಿಕ್ ಅಂತೂ ಮೊದಲಿಂದ ತುಂಬ ಇಷ್ಟ. ಟಗರು ಸಿನಿಮಾ ಅಂತೂ ಅವಾಗ ಕೇಳ್ದಾಗಿಂದ ಪ್ರತಿಯೊಬ್ಬರಿಗೂ ಆ ಟಗರು ಸಾಂಗ್ ಅಂತೂ ಇವಾಗ ನೆನಪಾದ್ರೂ ಒಂಥರ ಮೈಕಲ್ಲಿ ಈಗಲೇ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಸೊ ಅದೇ ಥರ ಒಂದು ಸೂಪರ್ ಆಗಿರೋ ಒಂದು ಸಾಂಗ್ ನಮ್ಮ ಚಿತ್ರಕ್ಕೂ ಬರ್ತಾ ಇದೆ. ಆ್ಯಂಡ್ ಸುಮಾರು ಸಾಂಗ್ಸ್ ಇದೆ. ಅವ್ರ ಜೊತೆನೂ ಕೆಲಸ ಮಾಡೋಕ್ಕೆ ತುಂಬ ಖುಷಿ. ಆ್ಯಂಡ್ ಮಾಸ್ತಿ ಸರ್ ಅಂತೂ ಎಲ್ರಿಗೂ ಗೊತ್ತು ಅವ್ರ ಬರವಣಿಗೆಯಲ್ಲಿ ಎಷ್ಟು ತೂಕ ಇದೆ, ಎಷ್ಟು ಪವರ್ ಇದೆ ಅಂತ. ಅವ್ರು ಬರೆಯೋ ಲೈನ್ಸಲ್ಲಿ ನಾನು ಕರೆಕ್ಟಾಗಿ ಶಕ್ತಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್, ನೋಡೋಣ. ಆ್ಯಂಡ್ ಅಫ್ಕೋರ್ಸ್ ಅಶ್ವಿನಿ ಆಂಟಿ ನನಗೆ ತುಂಬ ದೊಡ್ಡ ಸಪೋರ್ಟು ಪ್ರತಿಯೊಂದು ವಿಷಯದಲ್ಲಿ. ಆ್ಯಂಡ್ ನಮ್ಮ ಹೋಮ್ ಬ್ಯಾನರಲ್ಲಿ ಸಿನಿಮಾ ಬರ್ತಿರೋದು ನನಗೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ಜಯಣ್ಣ ಕಂಬೈನ್ಸ್ ಆ್ಯಂಡ್ KRG ಒಟ್ಟಿಗೆ ಸೇರ್ತಿ ಅಂದರೆ ಎಲ್ಲರೂ ನಮ್ಮ ಮನೆಯವ್ರ ಥರನೇ ಒಂದೇ ಬಿಲ್ಡಿಂಗಲ್ಲಿ ಇರೋದು. ಇನ್ಫ್ಯಾಕ್ಟ್ ಸೊ ಒಂದೇ ಬಿಲ್ಡಿಂಗಲ್ಲಿ ಸುಮಾರು ವರ್ಷ ಒಟ್ಟಿಗೆ ಇದ್ದು ಪ್ರತಿಯೊಂದು ಪ್ರೊಡಕ್ಷನ್ ಹೌಸಲ್ಲೂ ಒಂದು ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸ್ಟ್ರೆಂತ್ ಎಲ್ಲ ಇವತ್ತು ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅನ್ನೋದು ನಮ್ಗೆಲ್ಲರೂ ನಂಬಿಕೆ. ನೀವೆಲ್ಲರೂ ಇಷ್ಟಪಡ್ತೀರಾ ಎಕ್ಕ ಸಿನಿಮಾನ ಅನ್ನೋದು ನಾನು ನಂಬಿದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ರೋಹಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅಫ್ಕೋರ್ಸ್ ಫಸ್ಟ್ ರತ್ನನ್ ಪ್ರಪಂಚ ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾ. ಆ್ಯಂಡ್ ಅವ್ರು ತೆಗಿಯೋ ಸ್ಟೈಲ್ ಆಗಲಿ, ಅವ್ರು ಸಿನಿಮಾ ಮಾಡೋ ಸ್ಟೈಲ್ ಆಗಲಿ ನನಗೆ ಭಾಳ ಇಷ್ಟ. ಆ್ಯಂಡ್ ಈ ಫಿಲಿಮಲ್ಲಿ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಕತೆ, ತುಂಬ ವೇರಿಯೇಷನ್ಸ್ ಇದೆ. ಆ್ಯಂಡ್ ಮಾಸ್ತಿ ಸರ್ ಹೇಳ್ದಂಗೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಕ್ಟ್ ಮಾಡೋಕ್ಕಂತ ತುಂಬ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಲಾಸ್ಟ್ ಟೈಮ್ ಬಂಡಿ ಮಾತಾಡೋಂಗೆ ಬಂದಾಗ ಲಾಂಗ್ ಟೈಮ್ ಆಗೋ ಅಲ್ಲಿ ಪೋಸ್ಟರ್ಸ್ ಎಲ್ಲ ನೋಡಿ ನಾನು ನೆಕ್ಸ್ಟ್ ಯಾವಾಗ ಬರ್ತೀನಿ ಮೂವಿಗೆ ಅಂತ ಅಂದ್ಕೊಂಡಿದ್ದೆ. ಸೊ ದ ನೆಕ್ಸ್ಟ್ ಟೈಮ್ ಐಮ್ ಕಮಿಂಗ್. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಐ ಆಮ್ ವೆರಿ ಹ್ಯಾಪಿ ಬಟ್ ಆಲ್ಸೋ ಅ ಲಿಟಲ್ ಟೆನ್ಸ್. ತುಂಬ ಚೆನ್ನಾಗಿ ಹೋದರು. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ವರ್ಕಿಂಗ್ ವಿತ್ ಯುವ, ಅಶ್ವಿನಿ ಮ್ಯಾಮ್, ಜಯಣ್ಣ ಸರ್ ಆ್ಯಂಡ್ ಕಾರ್ತಿಕ್. ಥ್ಯಾಂಕ್ ಯು. ತುಂಬ ಸಂತೋಷ ಆಗ್ತಿದೆ. ದೊಡ್ಡ ಸಂಸ್ಥೆಗಳಿಗೆ ನಾನು ಚಾನ್ಸ್ ಕೊಟ್ಟು ಜಾಲು ನಮಗೆ ಇಷ್ಟೊಂದು ದೊಡ್ಡ ಸಂಸ್ಥೆಯಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಾನು ಫಸ್ಟ್ ಪಿಕ್ಚರೇ ಟಗರು, 2ನೇದು ಅಪ್ಪು ಸರ್ ಜೊತೆಲಿ ಮಾಡ್ಬೇಕಾಯ್ತು, ಮಿಸ್ ಆಯಿತು. 3ನೇದು ರಾಘಣ್ಣ ಜೊತೆಲಿ ಆಗಿಲ್ಲ, ಅವ್ರ ಮಗ ಯುವರಾಜ್ ಜೊತೆಲಿ ಮಾಡ್ತಾ ಇದ್ದೀನಿ. ಇವು 3 ಪಿಕ್ಚರ್ ಮಾಡಿದ್ದು ನನಗೆ ರಾಜಣ್ಣ ಜೊತೆಲೇ ಮಾಡ್ದಂಗೆ ಒಂದು ಖುಷಿ.
ರಾಜನ ಜೊತೆಲೇ ಮಾಡೋದು ಖುಷಿ. ಈ ಜಾಲಿ ಜಾಲಿ ಒಂದು ಪದ ವಿಜಯ್ ಸಾರು ಹಾಗೂ ಮಾಸಿ ಸಾರ್ಗೆ ನಾನು ತುಂಬಾ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಹೆಂಗದು ನಾನು ಮಾಡಿದ 4 ಪಿಕ್ಚರ್ಗೂ ಮಾಸಿ ಸಾರೇ ಡೈಲಾಗು, ಚರಣ್ ಸಾರೇ ಮ್ಯೂಸಿಕ್ಕು, 3 ಪಿಕ್ಚರ್ ಬ್ಲಾಕ್ ಬಸ್ಟರ್. ಇದು ಅದೇ ತರ ಬ್ಲಾಕ್ ಬಸ್ಟರ್ ಸೂಪರ್. ಯಾಕಂದ್ರೆ ನಾವು ನೋಡಿಲ್ಲ ಆ ಟ್ರಿಕ್ ಆಗಿ ಮಾಸಿ ಸಾರು ಚರಣ್ ಸಾರು ಹಿಂಗೆ ಬಂದಿದ್ವಿ. ಅದರಿಂದ ನಮಗೆ ಚಾನ್ಸ್ ಕೊಟ್ಟಿದ್ದ ಎಲ್ಲ ಗಣ್ಯಗಳು ಥ್ಯಾಂಕ್ಸ್ ಹೇಳ್ಕೊಂಡು ನಾನು ಬಿಡು ಮಾಡ್ಕೊಂತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚಾಲು ಚಾಲು ಎಲ್ಲ ಚಾಲು. ಎತ್ತ ಪಿಕ್ಚರ್ ಬಂದದ್ದು ಮಸ್ತ್ ಚಾಲು. ಆಮೇಲೆ ರಾಜನ್ ಅವರು, ಆರ್ಟ್ ಶಿವಕುಮಾರ್ ಮತ್ತೆ ಅಮರ್ ಇದ್ದಾರೆ. ಸೊ ಹೀಗೆ ನನ್ನ ಜೊತೆ ಕತೆ ಬರೆದಿರೋ ವಿಕ್ರಮ್ ಹತ್ವಾರು. ಸೊ ಎಲ್ಲರೂ ವಿ ಆರ್ ಆಲ್ ಒಂದು ಮಟ್ಟದಲ್ಲಿ ಸೀಸನ್ ಆಗ್ಬಿಟ್ಟು ಬಂದಿರೋವಂಥ ಒಂದು ತಂಡ ಇದು. ಸೊ ವಿ ಆರ್ ಟ್ರೈಂಗ್ ಟು ಗಿವ್ ಯಾವುದೋ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಚೆನ್ನಾಗಿ ಮಾಡೋಣ ಅನ್ನೋ ಇದ್ರ ಕುತೂಹಲದಲ್ಲಿದ್ದೀವಿ. ಆ್ಯಂಡ್ ಅಣ್ಣ ಹೇಳ್ದಂಗೆ ಪ್ರಾಪರ್ ಥಿಯೇಟ್ರಿಗೆ, ಯಾಕೆಂದರೆ ರತ್ನನ್ ಪ್ರಪಂಚ OTT ಇತ್ತು, ಅದನ್ನು ನಾವು ಥಿಯೇಟ್ರಿಗೆ ಮಾಡಬೇಕು ಅಂತಿದ್ದು ಕೋವಿಡ್ ಟೈಮ್ಸ್. ಇದರಿಂದ ಈ ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಜನ ಮಜಾ ಮಾಡಿ ಹಬ್ಬ ಮಾಡಿ ಅದಾದಮೇಲೆ ನಾವು OTT ಇದರಲ್ಲಿ ನೋಡೋವಂಥ ಇದಕ್ಕೆ ತೊಗೊಂಬರೋಣ ಅಂತಿದ್ದೀವಿ. ಹಾಗೇನೆ ಎಲ್ರಿಗೂ ಥ್ಯಾಂಕ್ಸ್. ನಮ್ಮ ಪ್ರೊಡ್ಯೂಸರ್ಸ್ಗೂ ನನ್ನನ್ನು ನಂಬಿರೋದಕ್ಕೆ. ಮುಂಚೆ ಒಬ್ಬರಿಗೆ ಕತೆ ಹೇಳ್ತಿದ್ದೆ, ಇವಾಗ ಜೊತೆಗೆ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕತೆ ಹೇಳ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್ ನನ್ನನ್ನು ನಂಬಿರೋದಕ್ಕೆ. ಆದಷ್ಟು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲೇ ಎಲ್ಲರೂ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಪ್ರಶ್ನೆಗಳಿದ್ರೆ ಅದೇ ಸುಮಾರು ಜನ ಹಂಗೆ ಮಾಡ್ತಾರೆ. ನಮ್ಗೇನಾಯ್ತು, ಫಸ್ಟು ನಾನು ಗುರು ಕತೆ ಕೇಳ್ತಾ ಇದ್ವಿ, ನಾನು ಯುವ ಕತೆ ಕೇಳ್ತಾ ಇದ್ವಿ, ಯಾವುದು ಸೆಟ್ ಆಗಿರಲಿಲ್ಲ. ಸರಿ, ಒಂದು ದಿವಸ ಕಾರ್ತಿಕ್ ಮತ್ತು ಯೋಗಿ ಬಂದು ಹೇಳಿದ್ರು, ಅಕ್ಕ ಒಂದು ಸ್ಟೋರಿ ಇದೆ, ಸುಮ್ಮನೆ ಕೇಳಿ, ರೋಹಿತ್ ಒಂದು ಸ್ಟೋರಿ ಮಾಡೋಣ. ತುಂಬ ಚೆನ್ನಾಗಿತ್ತು. ಆಮೇಲೆ ಹಾಗೆ ಡಿಸ್ಕಷನ್ ಮಾಡಿದ್ವಿ. ಜಯಣ್ಣ ಸರು ಕೇಳ್ತಾ ಇದ್ದ, 3 ಪ್ರೊಡಕ್ಷನ್ ಹೌಸು ಕೇಳಿದ್ವಿ. ನಾನು ಹೇಳಿದೆ, ವೈ ಡೋಂಟ್ ವಿ ಡೂ ಇಟ್ ಟುಗೆದರ್ ಅಂತ. ಸೊ ನಾನೇ ಡಿಸಿಷನ್ ತೊಗೊಂಡು ಅವರು ಓಕೆ ಅಂದರು. ಸೊ ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಸಿನಿಮಾ ಅಂತ, ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಕತೆ ಅಂತ. ಕಾಡಿದೆ ಅಂತಲ್ಲ, ಇಟ್ಸ್ ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಕಾಂಟೆಂಟ್. ಕತೆನೂ ಇದೆ, ಕಮರ್ಷಿಯಲ್ ಆಸ್ಪೆಕ್ಟು ಇದೆ. ಆ್ಯಂಡ್ ಗುರುಗೆ ಸೂಟ್ ಆಯ್ತಂತ ನನಗೆ, ಯುವಾಗ ಸೂಟ್ ಆಯ್ತಂತ ನನಗೆ ಅನಿಸ್ತು. ಅದಲ್ಲ, ಕಿರುಚಿತ್ರಗಳು ಸೇರಿ ಅಂದರೆ ಆಂಥಾಲಜಿ ಅಂತ ಇದ್ದಾಗ ಎಷ್ಟೋ ಪಾತ್ರಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಸೇಮ್ ರತ್ನನ್ ಪ್ರಪಂಚದಲ್ಲಿ ಇವತ್ತಿಗೂ ಧನಂಜಯ ಅವ್ರದ್ದಾಗಲಿ, ಉಮಾಶ್ರೀದು, ಪ್ರಮೋದು, ಶ್ರುತಿ ಮೇಡಮ್ದು, ಎಲ್ಲರದು ಎಲ್ಲ ಪಾತ್ರಗಳು ಇವತ್ತಿಗೂ ಮಾತಾಡ್ತಾರೆ. ಆಲ್ಮೋಸ್ಟ್ 4 years ಆಯಿತು ರತ್ನನ್ ಉತ್ತರಾಖಂಡಲ್ಲೂ ಕೂಡ ಅವ್ರು ಬರ್ದಿರೋ ಒಂದೊಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತಲ್ವ, ಅದು ಇಟ್ಸ್ ಆಲ್ವೇಸ್ ಅವರು ತುಂಬ ರಿಯಲ್ ಲೈಫ್ಗೆ ಹತ್ರದ್ದು, ನಮ್ಮಲ್ಲಿ ಸುತ್ತಮುತ್ತ ನೋಡಿರೋ ಜನದ್ದು ಅಥವಾ ಕೇಳಿರೋ ವ್ಯಕ್ತಿಗಳ ಬಗ್ಗೆ ಕಥೆ ಇರುತ್ತೆ. ಇದರಲ್ಲೂ ಅದೇ ಥರದ್ದು ಓಪನ್ ಜರ್ನಿ. ಹೀರೋ ಯುವ ಅನ್ನೋದು ಏನಕ್ಕಾದ ಅವನ ಜರ್ನಿ. ಜಯಣ್ಣ ಅವ್ರು ಹೇಳ್ದಂಗೆ ಕಾಶ್ಮೀರಿಂದ ಸಿನಿಮಾದಲ್ಲಿ ಸ್ಟಾರ್ಟ್ ಆದರು, ಏನಕ್ಕೆ ಅಲ್ಲೇ ಎಂಡ್ ಆಗುತ್ತೆ. ಆ್ಯಂಡ್ ವೈಡ್ ರೇಂಜ್ ಆಫ್ ಊರಲ್ಲಿ ಶೂಟಿಂಗ್ ಮಾಡಬೇಕಾಗಿರೋ ಪಿಕ್ಚರು. ಸೊ ಪಾತ್ರಗಳು, ಎಲ್ಲ ಪಾತ್ರಗಳು ಕಾಡುತ್ತೆ ನಿಮಗೆ. ನೀವು ಥಿಯೇಟ್ರಿಂದ ಆಚೆ ಹೋಗ್ತಿದ್ದಾಗ ಈ ಎಲ್ಲ ಸಿನಿಮಾದಲ್ಲೂ ಪಾತ್ರಗಳು ನಿಮ್ಗೆ ಉಳ್ಕೊಳತ್ತೆ. ಇನ್ನೂ ಒಂದು ವರ್ಷ ಆಗಲಿ 2 ವರ್ಷ ಆಗಲಿ ಪಾತ್ರಗಳ ಬಗ್ಗೆ ಮಾತಾಡ್ತೀರಿ. ಅದು ನಿಮಗೆ ನೆಕ್ಸ್ಟ್ ಇವನ್ ನೀವು ಕತೆ ಕೇಳಾದ್ಮೇಲೆ 2 ದಿನ ಆಗಲಿ 3 ದಿನ ಆದಮೇಲೆ ನಿಮಗೆ ಆ ಕತೆಗಳಲ್ಲಿ ಆ ಪಾತ್ರಗಳಾಗಲಿ ಸನ್ನಿವೇಶಗಳು ನಿಮಗೆ ನೆನಪು ಬರ್ತಿದ್ರೆ ಅದನ್ನು ಕಾಡುತ್ತಾನೆ ಅದನ್ನು. ಸೊ ನಿಮಗೂ ಹಂಗೆ ಕಾಡುತ್ತೆ. ಸೊ ಆಲ್ ದಿಸ್ ಪಾತ್ರಗಳು ಮೇನ್ಲಿ ಆಲ್ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್, ಅದು ಇದಾಗುತ್ತೆ. ಆದರೆ ಎಲ್ಲರೂ ಕೈ ಜೋಡಿಸಿದ್ರೆ ಒಂದೇನೋ ಅಂದರೆ ಇವಾಗ ತುಂಬ ಅತಿರೇಕ ಅನ್ನಿಸ್ಬೋದು. ಈಗ ರಾಮ ಮಂದಿರ ಕಟ್ಟಬೇಕು ಅಂದರೆ ಎಲ್ಲರೂ ಕೈ ಜೋಡಿಸೋದ್ವಲ್ಲ, ಆ ರೀತಿ ಏನೋ ಒಂದು ಆಗಬೇಕಲ್ವ ನಮ್ಮ ಇಂಡಸ್ಟ್ರಿಯಲ್ಲಿ, ಮುಂದಿನ ಪೀಳಿಗೆಗೆ ಏನೋ ಆಗಬೇಕಿತ್ತಲ್ವ. ಸೊ ಅವರೊಬ್ಬರನ್ನ ಪ್ರಾಬಬ್ಲಿ ನಾವು ಆರ್ ಆಲ್ ಸೆಲೆಬ್ರೇಟಿಂಗ್ ಇಟ್. ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡ್ದಂಗೆ ನಾವು ಇವ್ರನ್ನೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಇದರಲ್ಲೇ ಇರೋದು. ಅತಿರೇಕದ ಮಾತಲ್ಲ, ಆ್ಯಕ್ಚುಲಿ ನಮ್ಮ ಮನಸ್ಸಿಂದ ಬಂದಿರೋದು. 3 ಜನನು ಕೊಲಾಬ್ರೇಟ್ ಆಗಿದ್ದೀರಾ ಅಂತ. ಹೈ ಬಜೆಟಿಂದ ಸಿನಿಮಾ ತಕ್ಕಂಗಿದೆ. ಇಷ್ಟು ಒಬ್ಬರೇ ಮಾಡೋಕ್ಕಾಗಲ್ಲ ಅದಕ್ಕಿಂತ ಬಿಟ್ಟು ಒಂದು ಸಿನಿಮಾಗೆ ಎಷ್ಟು ಬೇಕು ಅಷ್ಟು, ಆ ಸಿನಿಮಾಗೆ ಎಷ್ಟು ಬೇಕು ಎಲ್ಲೂ ಏನೋ ಕಾಂಪ್ರಮೈಸ್ ಆಗದೆ ಮಾಡ್ತಾ ಇದ್ದೀವಿ. ಆಮೇಲೆ ತರೋ ಹೋಮ್ವರ್ಕ್. ಈಗ ನಾವು ಇವತ್ತಿನ ದಿನ November 28, June 6ಕ್ಕೆ ಥಿಯೇಟರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಅಂದರೆ ಪರ್ಫೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡೇ ಮಾಡಿದ್ವಿ. ಎವ್ರಿಥಿಂಗ್ ಇಸ್ ಪ್ಲಾನ್ ಫ್ರಮ್ day 1 ಶೂಟ್ ಟು ಲಾಸ್ಟ್ ಡೇ ಆಫ್ ಶೂಟ್. ಪ್ರಮೋಷನ್ಸ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು ಎಲ್ಲ ಅದನ್ನು. ಸೊ ಅದನ್ನು ತರೋ ಪ್ಲಾನಿಂಗ್ ಮಾಡ್ತಾ ಇರುವಾಗ 3 ಜನದ ಇನ್ಪುಟ್ಟು ಚೆನ್ನಾಗೋದು. ಓನ್ಲಿ ದುಡ್ಡು ಒಂದು ಹಣದ ಬದಲು ಕೆಲಸವನ್ನು ಒಟ್ಟಿಗೆ ಸೇರ್ಕೊಂಡು ಮಾಡ್ತಿರುವಾಗ ಆ್ಯಕ್ಚುಲಿ ಇನ್ನೂ ಈಸಿ ಆಗುತ್ತೆ ನಮಗೆ ಅಂತ. ಎಷ್ಟು ದುಡ್ಡಾದರೂ ಯಾರಾದರೂ ಹಾಕ್ಬೋದು, ಬಟ್
ಕಷ್ಟನೋ ಸುಖನೋ ಒಬ್ಬನೇ ಅನುಭವಿಸೋದ್ ಬದಲು ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಆ್ಯಕ್ಚುಲಿ ಟೈಟಲ್ ಹುಟ್ಟಿರೋದೇ ಜಾಕಿ, ವರ್ಕಿಂಗ್ ಟೈಟಲ್ ಎಕ್ಕ ಅಂತ ಇತ್ತು ಅಂತ ಬಹುಶಃ ಎಲ್ರಿಗೂ ಗೊತ್ತಿದೆ. ಸೊ ವಿ ವಾಂಟೆಡ್ ಟು ಕ್ಯಾರಿ ದಟ್ ಫಾರ್ವರ್ಡ್. ಒಂದು ಬೀಯಿಂಗ್ ತುಂಬ ಕ್ಲಿಯರಾಗಿ ಹೇಳಬೇಕು ಅಂದರೆ, ಇನ್ನೊಂದೇನು ಅಂತಂದರೆ ಬಹುಶಃ ಅದೇನೋ ಕೂಡ್ ಬರುತ್ತೆ ಅಂತಾರಲ್ಲ, ಆ ಥರ ಎಕ್ಕ ರಾಜ. ನಾವು ಕತೆ ಕೇಳಬೇಕಾದ್ರೆ ಎಲ್ರಿಗೂ ಫಸ್ಟ್ ಹಾಡು ತಲೆಗೆ ಬಂದಿದೆ ಎಕ್ಕ ರಾಜ ರಾಣಿ. ಸೊ ಎಕ್ಕ ರಾಜ ರಾಣಿ ಅಂತೀರೋಣ ಅನ್ಕೊಂಡ್ವಿ. ಅದಾದ್ಮೇಲೆ ಇಲ್ಲ, ಎಕ್ಕ ವಾಸ್ ದಿ ವರ್ಕಿಂಗ್ ಟೈಟಲ್ ಜಾಕಿದು, ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತ ಆ ಟೈಟಲ್ ಬಂತು. ಆ್ಯಂಡ್ ಇನ್ನು ಅಪ್ಪು ಸರ್ ಬರ್ತಾರ ಸಿನಿಮಾದಲ್ಲಿ ಮ್ಯಾಜಿಕ್ ಇರುತ್ತಾ ಅನ್ನೋದು ನೀವು ಸಿನಿಮಾ ನೋಡಬೇಕು. ಯುವ ಇದಾರಲ್ಲ ಅಪ್ಪು ಸರ್, ಅಪ್ಪು ಸರ್ ನೋಡ್ದಂಗೆ ಆಗುತ್ತೆ. ನೀವು ಜಾಕಿ ಅಥವಾ ಅವ್ರು ಏನು ಮ್ಯಾಜಿಕ್ ಮಾಡೋರಲ್ಲ, ವಿ ಆರ್ ಟ್ರೈಯಿಂಗ್ ಟು ಡೂ ದಟ್. ನಾನು ಸೂರಿ ಸರ್ ಅಷ್ಟು ಇದಲ್ಲ, ಬಟ್ ಮತ್ತೆ ಜಾಕಿನ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅಪ್ಪು ಸರ್ನ ಮತ್ತೆ ನಾವು ಇದನ್ನ ಮಾಡೋಕ್ಕಾಗಲ್ಲ. ಬಟ್ ವಿ ಆರ್ ಟ್ರೈಯಿಂಗ್ ಟು ಅಚೀವ್ ವಾಟ್ ದೇವ್ ಡನ್. ಅದು ಆ ಅಚೀವ್ಮೆಂಟ್ ಮಾಡೋದಕ್ಕಂತೂ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ವಿಭಿನ್ನ ಪ್ರಯತ್ನಗಳು ಆಗ್ತಾನೆ ಇರುತ್ತೆ ಪ್ರತಿ ಸಲವೂ ಕೂಡ. ಸೊ ನಾವು ಕೂಡ ಈ ಸತಿ ಯುವ ಅವ್ರನ್ನ ಬೇರೆ ರೀತಿಯಲ್ಲೇ ನೋಡ್ಬೇಕು ಅಂತ ಆಸೆ ನಮಗೂ ಕೂಡ ಖಂಡಿತ ಇದೆ. ಅಂದ್ರೆ ಪ್ರತಿಯೊಂದು ಸಿನಿಮಾದಲ್ಲಿ ಎಲ್ಲರೂ ಹೇಳ್ತಾರೆ ಈ ಎಲ್ಲ ವಿಭಿನ್ನವಾಗಿದೆ, ನಿಮ್ಮನ್ನ ಕಾಡುತ್ತೆ ಅಂತ ಹೇಳಿ. ಸೊ ಎಕ್ಸಾಕ್ಟ್ ಆಗಿ ನಾವು ಈ ಸಿನಿಮಾನ ನೋಡಿ ಹೊರಗೆ ಹೋಗುವಾಗ ನಮ್ಮನ್ನ ಯಾವ ರೀತಿ ಕಾಡಬಹುದು ಅಂತ ಹೇಳಿ ಅದೊಂದು ಪ್ರಶ್ನೆ. ಜೊತೆಗೆ ಮೇಡಮ್ ನಿಮ್ಗೆ ಈ ಸಿನಿಮಾ ಅಂತ ಬಂದಾಗ ಯಾವೆಲ್ಲ ರೀತಿಯ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಅಂತ ಹೇಳಿ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಅಂದರೆ ವಿಭಿನ್ನ ಸಿನಿಮಾ ಅಂತ ನಾನು ಹೇಳಕ್, ಯಾವುದು ವಿಭಿನ್ನ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಎಲ್ಲ ಸಿನಿಮಾನು ನಾವು ಕಮರ್ಷಿಯಲ್ ಆಗೇ ನಾವು ಸಿನಿಮಾ ನೋಡಬೇಕು ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ನಾವು ಸಿನಿಮಾ ಇಸ್ ಕಾಮರ್ಸ್. ನಾನು ಪೇಪರ್ ಮೇಲೆ ಬರೆಯೋವರೆಗೂ ಅದು ಆರ್ಟ್ ಆಗಿರುತ್ತೆ. ಅದಾದ್ಮೇಲೆ ನಾವು ಸಿನಿಮಾ ಮಾಡಬೇಕು ಅಂದ್ರೆ ದುಡ್ಡು ಮಾಡಲೇಬೇಕಲ್ವಾ. ಸಿನಿಮಾ ರಿಲೀಸ್ ಮಾಡಿ ದುಡ್ಡು ಮಾಡಬೇಕಿಲ್ಲ, ನಾನು ಮನೇಲಿ ಇಟ್ಕೊಂಡು ನಾನೊಬ್ಬನೇ ನೋಡಬೇಕಾಗತ್ತೆ. ಸೊ ನಾನು ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಜನಕ್ಕೆ ತಲುಪುವಂಥ ಸಿನಿಮಾ ಮಾಡ್ತಾ ಇದ್ದೀವಿ. ವಿಭಿನ್ನ ಸಿನಿಮಾ ಇದು ಎಲ್ರಿಗೂ ನನ್ನ ಫಿಲಮ್ ನಾನು ವಿಭಿನ್ನ ಅಂತ, ನನ್ನ ಮಗು ನನಗೆ ನನ್ನ ಮಗು ಸೂಪರ್ ಅಂತಾನೆ ಮಾತಾಡ್ತೀವಿ, ಆ ಥರ ಇರುತ್ತೆ. ನನ್ನ ಮೇಡಮ್ ನಾವು ಫಸ್ಟ್ ಟೈಮ್ ನಾವು ಕತೆ ಹೇಳಿದಾಗ ಅವ್ರಿಗೊಂದು ಲೈಫಿನ ನ್ಯೂಯನ್ಸ್ ಇದೆ. ಅಂದರೆ ಅವ್ರು ತುಂಬ ಚೆನ್ನಾಗಿ ಈಸಿಯಾಗಿ ಕಂಡು ಹಿಡಿದು ಬಿಡ್ತಾರೆ. ಏನಾದರೂ ಒಂದು ಸಣ್ಣ ಇದೆ ಇದ್ರೂ ಅದನ್ನು ಇಮಿಡಿಯೇಟಾಗಿ ಹೇಳೋರು, ಇದು ಈ ಥರ ಬೇಡ, ಹಿಂಗೆ ಮಾಡಿ ಹಿಂಗೆ ಮಾಡ್ಬೋದು ಅಂತ. ಆ್ಯಂಡ್ ಆ ಸಣ್ಣ ನ್ಯೂಯನ್ಸಸ್ ವರ್ಕ್ ಆಗಿದೆ ನಮಗೆ. ಮೇಡಮ್ದು, ರಾಘಣ್ಣ ಅವ್ರದ್ದು ಈ ಸಜೆಷನ್ಸ್ ಎಲ್ಲನೂ ತುಂಬ ವರ್ಕ್ ಆಗಿದೆ ಇಡೀ ಸಿನಿಮಾಗೆ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಇಮಿಡಿಯೇಟ್ ಇಂಪ್ಲಿಮೆಂಟೇಷನ್ನು ಇದೆ. ಪ್ರಾಪರ್ ಔಟ್ ಆ್ಯಂಡ್ ಔಟ್ ಇಂಟೆನ್ಸ್ ಡ್ರಾಮಾ ಸಿನಿಮಾ ಇದು. ಅಂದರೆ ಹಾಗಾಗಿ ಅವ್ರಿಗೆ ಬಹುಶಃ ಆ ಎಲಿಮೆಂಟ್ ಇಷ್ಟ ಆಗಿದೆ ಈ ಸರ್ತಿ ಅಂತ ನನಗನ್ಸುತ್ತೆ. ಆ್ಯಂಡ್ ಅದರ ಸಜೆಷನ್ಸು ಇತ್ತು. ಯುವ ಸರ್, ನಿಮ್ಗೆ ಈಗ ಪ್ರಶ್ನೆ, ಆ ನಂತರದ ಎಲ್ಲೋ ಒಂದ್ ಕಡೆ ಮಾಸ್ ಅನ್ನೋದು ಕೈ ಹಿಡಿತೆ, ಅಪ್ಪು ಸರ್ಗಾಗ್ಲಿ ಶಿವಣ್ಣಗಾಗ್ಲಿ. ಸೊ ಅದೇ ತರ ಎಕ್ಕ ಕೂಡ ಆ ಮಟ್ಟಿಗೆ ಮಾಸ್ ಇರುತ್ತಾ ಅಂತ? ಎಕ್ಕ ಅಂತ ಪಕ್ಕಾ ಮಾಸೆ, 100% ಮಾಸೆ. ನೀವು ಆಲ್ರೆಡಿ ಪೋಸ್ಟರ್ ನೋಡಿರ್ತೀರಾ, ಪಕ್ಕಾ ಮಾಸು. ಬಟ್ ತುಂಬಾ ಇಮೋಷನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಸಿನಿಮಾ ಅಲ್ಲಿ. ಬೇಸಿಕ್ಲಿ ಏನಂದ್ರೆ ಪರಿಸ್ಥಿತಿ ಒಬ್ಬ ಮನುಷ್ಯನ ಹೇಗ್ ಬದಲಾಯಿಸ್ಬೋದು ಅಥವಾ ಹೇಗ್ ಬಿಹೇವ್ ಮಾಡಿಸುತ್ತೆ ಅನ್ನೋದು ಅಲ್ಲಿಂದ ಮಾಸ್ ಹುಟ್ಕೊಂಡ್ಬರುತ್ತೆ. ಸೊ ಅದೇ ಮೇನ್ ಈ ಸಿನಿಮಾದು. ಸರ್, ಶಿವಣ್ಣ ಆಗಲಿ ಅಪ್ಪು ಸರ್ ಆಗಲಿ ಒಂದು ವಂಶಿ ಆಗ್ಬೇಕಾದ್ರೆ ಸಾಕಷ್ಟು ಸಿನಿಮಾಗಳನ್ನ ಮಚ್ಚಲ್ಲ, ಅದು ಆ್ಯಕ್ಚುಲಿ ಮಟನ್ ನೇತಾಕೋ ಅಂತ ಒಂದು ಇರೋದು. ಸೊ ಅದನ್ನ ಎಳೆದ್ಬಿಟ್ಟು ಇಟ್ಕೊಂಡಿರ್ತಾರೆ ಅವರು ಅನ್ನೋದು ಫಸ್ಟ್ ಥಿಂಗ್. ಆ್ಯಂಡ್ ಆ ಇದು ಆ್ಯಂಡ್ ಓಮ್ಗೂ ಅಥವಾ ವಂಶಿಗೂ ದಯವಿಟ್ಟು ರಿಲೇಟ್ ಮಾಡ್ಕೊಳ್ಳೋದೇ ಬೇಡ. ಬಿಕಾಸ್ ಅದಾಗಲೇ ನೀವು ಹೇಳ್ದಂಗೆ ಒಂದು ಟ್ರಾವೆಲ್ ಆಗಿತ್ತು, ಶಿವಣ್ಣ ಅವ್ರದ್ದು ಆಗಲಿ ಅಪ್ಪು ಸರ್ದು ಆಗಲಿ. ಇದು ಒಂದು ಮಾಸ್ ಎಲಿಮೆಂಟ್ನ ತೋರಿಸೋದ್ರ ಜೊತೆಗೆ ಒಂದು ಕಂಟೆಂಟು ಇದೆ ಅದರಲ್ಲಿ. ಆ್ಯಂಡ್ ಅಂದರೆ ನೀವು ಕರೆಕ್ಟಾಗಿ ಆ ಪೋಸ್ಟ್ ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಕಾರ್ನಲ್ಲಿ ಒಂದು ಟೆಡಿ ಬೇರು ಬಿದ್ದಿದೆ. ಸೊ ದೇರ್ ಇಸ್ ಅ ಸ್ಟೋರಿ, ಅದರಲ್ಲೇ ಒಂದು ಕತೆ ಇದೆ. ಸೊ ಅದನ್ನ ಇಟ್ಕೊಂಡು ಹೋಗ್ತಾ ಇದೀವಿ. ಬಹುಶಃ ಇದೆಲ್ಲ ಆದ್ಮೇಲೆ ಯಾವತ್ತೋ ಒಂದಿನ ಅವ್ರು ಮಚ್ಚಿಡ್ದಾಗ ನೀವು ಈ ಪ್ರಶ್ನೆ ಕೇಳಿದ್ರೆ ಐ ಥಿಂಕ್. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ವಿಷಯ ಬಂದಾಗ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಒಂದು ಫ್ಯಾಮಿಲಿ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೀವಿ, ಒಂದದು. ಇನ್ನೊಂದು 3 ಜನ ಪ್ರೊಡ್ಯೂಸರ್ಸ್. ಸೊ ಡೆಫಿನೆಟ್ಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಆ್ಯಂಡ್ ಇಟ್ ಈಸ್ ಅ ವೆರಿ ಈಸಿ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಅವರು ನನಗೆ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ಮನೆಯಲ್ಲಿ ಹೆಂಗೆ ಕೆಲಸ ಮಾಡ್ತಿರ್ತೀವೋ ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆ ಥರ ಒಂದು ವಾತಾವರಣ ಸೃಷ್ಟಿಯಾದಾಗ ಕೆಲಸ ಸುಲಭವಾಗುತ್ತೆ, ನಾವು ರೆಸ್ಪಾನ್ಸಿಬಿಲಿಟಿ ತೊಗೋಬೋದು. ಪ್ರಾಡಕ್ಟ್ 6 ಪಕ್ಕ ಬರುತ್ತೆ ಸರ್. ಅದೇ ನಾನು ಅವಾಗಲೇ ಹೇಳ್ದಂಗೆ ರೋಹಿತ್ ಹೇಳಿದ್ರು ಬ್ಯಾಕ್ವರ್ಡ್ಸ್ ಪ್ಲಾನ್ ಆಗಿದೆ ಅಂತ. ಇವತ್ತಿಂದ ಡೇ 1 to ಡೇ ಆಲ್ಮೋಸ್ಟ್ ಲಾಸ್ಟ್ ಡೇ ಆಫ್ ಶೂಟ್ವರೆಗೂ ಏನೇನು ಮಾಡಬೇಕು ಎಲ್ಲ ಪ್ಲಾನ್ ಬ್ಯಾಕಪ್ ಇಟ್ಕೊಂಡೆ. ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಬ್ಯಾಕಪ್ ಇಟ್ಕೊಂಡೇ ಮಾಡಿರೋದು. ಬಟ್ ಬೇರೆ ಸಿನಿಮಾ ಅನೌನ್ಸ್ ಮಾಡೋರು ಯಾರು ಸುಮ್ಮನೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಲ್ಲ, ಅದಕ್ಕೆ ಟಾರ್ಗೆಟ್ ಮಾಡಿರ್ತಾರೆ. ಕೆಲವೊಂದು ಸಿಚುವೇಶನ್ಗಳು ಆಗಲ್ಲ ಸರ್ ಅದನ್ನು. ಬಟ್ ಇದರಲ್ಲಿ ನಾವು ಜಯಣ್ಣ ಅವ್ರು ಹೇಳ್ದಂಗೆ ನಾವೇನು TV ಬಿಸ್ನೆಸ್ ಆಗಬೇಕು ಅಥವಾ OTT ಬಿಸ್ನೆಸ್ ಫಸ್ಟೇ ಆಗಬೇಕು ಆಮೇಲೆ ಬರ್ತೀವಿ ಅನ್ನೋದಿಲ್ಲ. ಡನ್ ಫಾರ್ ದಿ ಥಿಯೇಟರೇ ನಮ್ಮ ಫಸ್ಟ್ ರೆವೆನ್ಯೂ ಇದನ್ನು, ಅದಂತೂ ಗ್ಯಾರಂಟಿ. ಸರ್, ಸಿನಿಮಾದಲ್ಲಿ ಇಬ್ರು ಇದು ಮುಗಿಸಿ ಉತ್ತರಾಖಂಡಕ್ಕೆ ಬೇರೆ ಹೋಗ್ಬೇಕು ನಾವು ಮತ್ತೆ. ಈಗ 9-10 ಜನ ದೊಡ್ಡ ಆರ್ಟಿಸ್ಟ್ ಇರೋ ಸಿನಿಮಾ, ಎಲ್ಲ ಡೇಟ್ಸು ಅಲೈನ್ ಆಗ್ತಿಲ್ದಿರೋ ಕಾರಣದಿಂದ
ಸೊ ನಾವು ಅದಕ್ಕೆ ಮತ್ತೆ ಮಾಡಲೇಬೇಕು. ಅದು ಅರ್ಧ ಶೂಟ್ ಆಗಿ ಒಂದು 35% ಶೂಟ್ ಆಗಿದೆ. ಸೊ ನಾವು ಹೋಗ್ಲೇಬೇಕು, ಪಕ್ಕ ಈ ಡೇಟ್ ಬಂದೇ ಬರ್ತೀವಿ ಸರ್. ಉತ್ತರಾಖಂಡ ಅನ್ನೋದಕ್ಕೆ ಆ ಸಿನಿಮಾ ನಿಂತೆ ಹೋಯ್ತು ಅನ್ನುವಂಥದ್ದು ಇತ್ತು ಸರ್. ಈ ಸಿನಿಮಾ ಶುರು ಆದಾಗ ನೀವೇ ಉತ್ತರಾಖಂಡ ಅನ್ನೋದಕ್ಕೆ ಆ ಪ್ರಶ್ನೆ ನಾನು ಕೇಳ್ತಿದ್ದೀನಿ. ಸಿನಿಮಾ ನಿಂತೆ ಹೋಗಿದೆ ಮತ್ತೆ ಟೇಕ್ ಆಫ್ ಆಗಲ್ಲ ಅನ್ನುವಂಥದ್ದು ಇದೆ ಸರ್. ನಿಂತಿಲ್ಲ ಸರ್. ನಿಮಗೆ ಅದು ನಾನು ಹೇಳಿಲ್ವಾ, ಇದು ಸ್ಟಾರ್ಟ್ ಆದಾಗ ಅನ್ಕೋತಾರೆ ಒಂದೇ ಡೈರೆಕ್ಟ್ರು 2 ಪಿಕ್ಚರ್ ಒಂದೇ ಟೈಮಲ್ಲಿ ಹೇಗೆ ಮಾಡ್ತಾರೆ, ಅದು ಇದೆ. ಈಗ ಏನಾಗಿದೆ ಅದರಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಮಲ್ಟಿ ಸ್ಟಾರ್ ಕಾಸ್ಟ್ ಇದ್ದಾರೆ ಒಬ್ಬರು. ಆಮೇಲೆ ಅಲ್ಲಿ ಆಲ್ಮೋಸ್ಟ್ ಆ ಸಿನಿಮಾದ ಏನು ವಿಭಿನ್ನ ಅಂದರೆ ಶಿವಣ್ಣನಿಂದ ಹಿಡಿದು ಡಾಲಿ ಆಗಿರಲಿ ಒಂದೇ ಸೀನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ. ಸೊ ಡೇಟ್ಸ್ ಅಲೈನ್ ಆಗಬೇಕು. ಫಸ್ಟ್ ಆಯಿತು, ಶಿವಣ್ಣಂಗೆ ಸ್ವಲ್ಪ ಹುಷಾರಿಲ್ಲ ಇರೋದ್ರಿಂದ ಅವ್ರು ವಾಪಸ್ ಯಾವಾಗ ಬರ್ತಾರೆ, ಅವರ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ, ನಾವು ರೆಡಿ ಇರ್ತೀವಿ. ಅದೇ ಟೈಮಲ್ಲಿ ನೆಕ್ಸ್ಟು ಡಾಲಿ ಅವ್ರ ಮದುವೆನೂ ಇದೆ. ಸೊ ಎಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ಅದು ನೆಕ್ಸ್ಟ್ ಇಯರ್ ಪಕ್ಕ ರಿಲೀಸ್ ಆಗುತ್ತೆ ಸರ್. ಯಾವುದು ನಿಂತಿಲ್ಲ. ಅದೆಲ್ಲ ಏನಂತಾರೆ ವದಂತಿಗಳು ಏನಂತಾರಪ್ಪ, ರೂಮರ್ಸ್ಗೆ ಏನಂತಾರೆ, ವದಂತಿಗಳು ಅಷ್ಟೇ. ದೊಡ್ಡ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಸತ್ಯ ಅದು. ಆಯಿತಾ, ಅದು ಉತ್ತರಾಖಂಡ ಅನ್ನೋದು ನಮಗೆ ತುಂಬ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್, ಶಿವಣ್ಣ ಮಾಡ್ತಿರೋ ಪಿಕ್ಚರ್ ಆಗಿ. ಸೊ ನಿನ್ಸೋದು ಪ್ರಶ್ನೆನೇ ಇಲ್ಲ. ಈಗ ಏನಾಗುತ್ತೆ, ಬರೋ ಹೂವು ಮಾತುಗಳಿಗೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋದ್ರೆ ಅದು ಸರಿ ಹೋಗಲ್ಲ. ಅದನ್ನು ಅದಕ್ಕೆ ಹೇಗೆ ಅನಿಸ್ತಾ ಇದೆ ನಿಮ್ಮ ಪಾತ್ರ ಪ್ರಿಪರೇಷನ್ ಹೇಗಿರುತ್ತೆ ಅಂತ? ಅಫ್ಕೋರ್ಸ್ ಕ್ಯಾರೆಕ್ಟರ್ ಮಾಸ್ ಇದೆ, ಸಿನಿಮಾಲ್ ತುಂಬ ಮಾಸ್ ಇದೆ, ನಾನು ಆಗಲೇ ಹೇಳಿದೆ. ಆ್ಯಂಡ್ ಜಾಸ್ತಿ ಏನು ಹೇಳ್ಬೋದು ಅಂದರೆ ಅಫ್ಕೋರ್ಸ್ ನನ್ನ ಮೊದಲನೇ ಸಿನಿಮಾಗೂ ಈ ಸಿನಿಮಾಗೂ ಕ್ಯಾರೆಕ್ಟರಲ್ಲಿ ತುಂಬ ವ್ಯತ್ಯಾಸ ಇದೆ. ಆ ಕ್ಯಾರೆಕ್ಟರ್ ಸೈಲೆಂಟ್ ಇದ್ದರೆ ಈ ಕ್ಯಾರೆಕ್ಟರ್ ಸ್ವಲ್ಪ ವೈಲೆಂಟ್. ಆ್ಯಂಡ್ ಪ್ರಿಪ್ರೇಷನ್ ನಡೀತಾ ಇದೆ, ವರ್ಕ್ಶಾಪ್ಸ್ ನಡೀತಾ ಇದೆ, ಡೈಲಾಗ್ ರಿಹರ್ಸಲ್ಸ್ ನಡೀತಿದೆ. ಮುಹೂರ್ತ ಈಗ್ತಾನೆ ಆಗಿದೆ, ಆದಷ್ಟು ಬೇಗ ಶೂಟಿಂಗ್ ಕೂಡ ಹೋಗ್ತಾ ಇದೆ. ಆ ಥರ ಏನಿಲ್ಲ, ಸದ್ಯಕ್ಕಂತೂ ನಾವು ಕನ್ನಡದಲ್ಲೇ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಯಾಕೆಂದರೆ ಯೂಶ್ವಲ್ ಆಗಿ ಈಗ ಬಜೆಟ್ ಒಂದು 30 crores ಈ ರೀತಿ. ಕನ್ನಡ ಅಂದರೆ ಕನ್ನಡನೇ. ಪ್ಯಾನ್ ಇಂಡಿಯಾ ಮಾಡಬೇಕು ಅಂದಾಗ ಪ್ಯಾನ್ ಇಂಡಿಯಾ ಮಾಡ್ತೀವಿ. ಈಗ PRK ಇಂದ ಮಾಡಿರೋದಾಗಲಿ ಅಥವಾ ಜಯಣ್ಣ ಸಂಸ್ಥೆ ಅವರಿಂದ ಮಾಡಿರೋದಾಗಲಿ ಕನ್ನಡ ಅಂತಲೇ ಮಾಡಿರೋದು. ಬೇರೆ ಭಾಷೆಯಲ್ಲಿ ಅನೌನ್ಸ್ ಮಾಡಿ ಬರೀ ಕನ್ನಡದಲ್ಲಿ ಮಾಡಿರೋದು ಆ ಥರದಿಲ್ಲ. ಪ್ಯಾನ್ ಇಂಡಿಯಾ ಮಾಡೋರು ಅವರು ಆ ಒಂದು ಏನೊಂದು ಕನಸು ಕಟ್ಕೊಂಡು ಮಾಡಿರ್ತಾರೆ ಸರ್, ಅದರಲ್ಲೇನು ತಪ್ಪಿಲ್ಲ. ಬಟ್ ಈ ಸಿನಿಮಾ ಪಕ್ಕ ಕನ್ನಡ ಆ್ಯಂಡ್ ನೇಟಿವ್ ಕನ್ನಡ. ಬ್ಯಾಂಗ್ಳೂರ್ ಅಂಡರ್ ಬೆಲ್ಲಿ ಅಂತ ಏನಂತಾರೆ, ಅಲ್ಲಿ ನಡೆಯೋ ಕತೆ. ಸೊ ಬೇರೆಯವ್ರಿಗೆ ಮಾಡಬೇಕು ಅಂದರೆ ರೀಮೇಕ್ ರೈಟ್ಸ್ ಆಲ್ವೇಸ್ ಅವೈಲೇಬಲ್ ಇರುತ್ತೆ. ಬಟ್ ನಾವು ಬೇರೆ ಭಾಷೆಗೆ ಡಬ್ ಮಾಡೋದಾಗಲಿ ಆ ಒಂದು ನೋ ಥಾಟ್ಸ್, ಅದು ಆ ಥರ ಏನು ಥಾಟ್ಸ್ ಇಲ್ಲ ಸರ್. ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಐ ಥಿಂಕ್ ನಮಗೋಸ್ಕರ ನಾವು ಫಸ್ಟು ಇದು ಚೆನ್ನಾಗಿದೆ ಅನಿಸಿದಾಗೇ ನಾನು ಸಿನಿಮಾ ಮಾಡೋದಕ್ಕೆ ಹೋಗೋದು. ಸೊ ಇದು ನನಗೆ ನಾನು ಸಿನಿಮಾ ಮಾಡಿದಾಗ ಒಪ್ತಾರೆ ಅನ್ನೋ ಒಂದು ನಂಬಿಕೆ ಬರುತ್ತಲ್ಲ, ಇದನ್ನ ಒಪ್ಕೊಂಡು ಅಪ್ಕೋತಾರೆ ಅಂತ ಇದ್ದಾಗಲೇ ನಾವು ಸಿನಿಮಾ ಮಾಡೋದಕ್ಕೆ ಹೋಗೋದು ಆ್ಯಂಡ್ ಕತೆ ಮಾಡೋದಕ್ಕೆ ಹೋಗೋದು. ಆ್ಯಂಡ್ ಅದಕ್ಕೆ ಏನೇನು ಕೆಲಸ ಬೇಕೋ ಅದನ್ನ ಅಷ್ಟು ಮಾಡಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಅಪ್ಪು ಸರ್ ಫ್ಯಾನ್ಸು, ಆಮೇಲೆ ಯುವ ಅವ್ರಿಗೂ ಇವಾಗ ಏನೊಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದಾರೆ, ಅವ್ರನ್ನ ನಾವು ವಿ ಆರ್ ಟ್ರೈನ್ ಟು ರೀಚ್ ದೆಮ್. ಅವ್ರನ್ನ ನಾವು ಕೇಟರ್ ಮಾಡ್ತೀವಿ. ಆ್ಯಂಡ್ ನಾಟ್ ಜಸ್ಟ್ ಫ್ಯಾನ್ಸ್, ಕನ್ನಡ ಆಡಿಯನ್ಸನ್ನು ಕೇಟರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಾವು. ಫ್ಯಾನ್ಸ್ ಇದು ಪ್ರಾಬಬ್ಲಿ ಆಡಿಯನ್ಸ್ ಕೂಡ ಫ್ಯಾನ್ಸ್ ಆಗಕ್ಕೆ ಶುರು ಮಾಡ್ತಾರಲ್ಲ ಆಮೇಲೆ. ಸೊ ಆ ನಿಟ್ಟಿನಲ್ಲೇ ಕೆಲಸ ನಡೀತಾ ಇದೆ. ವಿ ನೀಡ್ ಅ ವೈಡ್ ಆಡಿಯನ್ಸ್ ಫಾರ್ ದಿಸ್ ಫಿಲಮ್ ಅಷ್ಟೇ. ಡ್ರಾಮಾ, ಇಂಟೆನ್ಸ್ ಡ್ರಾಮಾ ಫಿಲಮ್ ಇದು. ಆ್ಯಕ್ಚುಲಿ ನನಗೆ ಅದೊಂದು ಆಶ್ಚರ್ಯ ಏನು ಗೊತ್ತಾ, ಫಸ್ಟ್ ಒಪ್ಪಿದ್ದು ಜಯಣ್ಣ. ಕೇಳಿದ ತಕ್ಷಣ ಮಾಡೋಣ ಇದ್ದೀನಿ ಅಂತ ಅವ್ರು. ಅದು ಹೆಂಗೆ ನನಗೂ ಸರ್, ನನ್ನ ಇಡೀ ಜೀವನ ನಾನು ಕನಸು ಕಾಣ್ತಿದ್ದು ಜಯಣ್ಣ ಅವ್ರಿಗೆ ಸಿನಿಮಾ ಕತೆ ಹೇಳಬೇಕು ಅಂತ. ಸಿನಿಮಾ ಶುರು ಮಾಡಿದಾಗಿಂದ ಅದಾಗಿದೆ ಇವಾಗ. ಸೊ ಅಲ್ಲ ಸರ್, ಸರ್ ನಿಮ್ಮ ಹಂಗೆ ರಾ ಅಂದ ತಕ್ಷಣ ಬರೀ ರಕ್ತ ಇದು ಅನ್ನೋದಕ್ಕಿಂತ ಪ್ರಾಪರ್ ರಾ ಹ್ಯೂಮನ್ ಎಮೋಷನ್ಸ್ ಇದು. ಅಂದರೆ ಮನುಷ್ಯನಲ್ಲಿ ಆಗುವಂಥ ತಳಮಳೆಗಳೇನಿದೆ ಅದನ್ನ ಇಟ್ಕೊಂಡು ಕತೆ ಮಾಡ್ತಾ ಇರೋದು. ನೀವು ರತ್ನನ್ ಪ್ರಪಂಚ ನೋಡಿದ್ರು ಅದೇ ಇದೆ. ಅದರಲ್ಲಿ ಏನಂದ್ರೆ ರಕ್ತ ಇರಲಿಲ್ಲ, ಇದರಲ್ಲಿ ಆ ಜಾನರಿಗೆ ಒಂಚೂರು ಎಂಟ್ರಿ ಕೊಟ್ಟಿದ್ದೀವಿ. ಪ್ರಾಪರ್ ಫ್ಯಾಮಿಲಿ ಬಂದು ಕೂತು ಆ ಎಮೋಷನನ್ನು ಅಬ್ಸರ್ವ್ ಮಾಡಿ ಅವರು ಒಳಗೆ ತೊಗೊಂಡು ಅದೇ ಎಮೋಷನಲ್ಲಿ ಆಚೆ ಹೋಗುವಂಥ ಸಿನಿಮಾ ಇದು. ಅದಂತೂ ಐ ಕ್ಯಾನ್ ಪ್ರಾಮಿಸ್. ಇವ ಸರ್, ಸರ್ ಈಗ ಅಷ್ಟೇ ಎಕ್ಕ ಮಾರ್ ಕೇಳಿದಿರಲ್ಲ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದೇ ನಾನು ಯೋಚನೆ ಮಾಡ್ತಿದ್ದೆ ಅವ್ರು ಹಾಕೋ ಬೀಟ್ಸ್ಗೆ ಹೆಂಗೆ ಸ್ಟೆಪ್ ಹಾಕಬೇಕು ಅಂತ. ಬಟ್ ಡೆಫಿನೆಟ್ಲಿ ಈ ಸಿನಿಮಾಲಿ ಡ್ಯಾನ್ಸ್ ಜಾಸ್ತಿನೇ ಇರುತ್ತೆ, ಖಂಡಿತ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಅಫ್ಕೋರ್ಸ್ ಪ್ರತಿ ಸಿನಿಮಾನು ರೆಸ್ಪಾನ್ಸಿಬಿಲಿಟಿನೇ. ಈ ಸಿನಿಮಾನು ಅಷ್ಟೇ ರೆಸ್ಪಾನ್ಸಿಬಿಲಿಟಿಯಿಂದಾನೇ ನಾನು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್
ಇನ್ನೂ ಚಾಲೆಂಜಿಂಗ್ ಆಗಿದೆ ಸ್ಕ್ರಿಪ್ಟು ಆ್ಯಂಡ್ ತುಂಬ ಇಂಟೆನ್ಸ್ ಆಗಿದೆ, ಅದಕ್ಕೂ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನೋಡೋಣ ಸಿನಿಮಾ ಮುಗಿದ ಮೇಲೆ ನೀವೇನು ಹೇಳ್ತೀರಾ ಅಂತ ಕಾಯ್ತೀನಿ ಅಷ್ಟೇ. ಯೂತ್ಸ್ಗೆ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಈ ಸಿನಿಮಾ? ಬಿಕಾಸ್ ಸಿನಿಮಾದಲ್ಲಿ ಸಿನಿಮಾಲಿ ಸ್ಪೆಸಿಫಿಕ್ ಆಗಿ ಯೂತ್ ಅಥವಾ ಒಂದು ಏಜ್ ಕ್ಯಾಟಗರಿಗೆ ಅಂತ ಮಾಡಿದ ಸಿನಿಮಾ ಅಲ್ಲ. ಏಕಾ ಸಿನಿಮಾಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ವಿಷಯ ಇದೆ. ಎಸ್ಪೆಷಲಿ ಹೇಳ್ದಂಗೆ ಸರ್ ಹೇಳಿದ್ರು ಡ್ರಾಮಾ ಜಾಸ್ತಿ ಅಂತ. ಡ್ರಾಮಾ ಜಾಸ್ತಿ ಅಂದರೆ ಇಮೋಷನ್ ತುಂಬ ಇದೆ. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಇಮೋಷನಲ್ ಆಸ್ಪೆಕ್ಟ್ ಸುಮಾರಿದೆ ಸಿನಿಮಾದಲ್ಲಿ. ಮಾಸ್ತಿ ಸರ್, ನಿಮಗೆ ಟೈಟಲ್ ರೆಡ್ ಆಗಿದೆ, ಮಾಸ್ ಜಾಸ್ತಿ ಅನ್ಸುತ್ತು. ಆಮೇಲೆ ಅಶ್ವಿನಿ ಮೇಡಮ್ ಕಡೆ ನೋಡಿದಾಗ ಫ್ಯಾಮಿಲಿ. ಸೊ ಇದ್ರ ಮಧ್ಯೆ ಯೋಗಿ ಜಿ ರಾಜು ಕಾರ್ತಿಕ್ ಅವ್ರು ನೋಡಿದಾಗ ಇನ್ ಬಿಟ್ವೀನು. ಸೊ ಹಿಂಗೆ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಮತ್ತು ಕತೆ ಅಷ್ಟು ವೇರಿಯೇಷನ್ಸ್ ತಗೋತಾ ಇದೆ. ಮತ್ತು ಸಾರ್ ಹೇಳ್ದಂಗೆ ಹ್ಯೂಮನ್ ವ್ಯಾಲ್ಯೂಸ್ ಅದ್ರ ಮೈನ್ ಇದು. ಸೊ ಅದ್ರ ಜೊತೆಗೆ ಬ್ಲೆಂಡ್ ಆಗುತ್ತೆ, ಬ್ಲಡ್ ಆಗಲಿ, ಯಾಕಂದರೆ ರಕ್ತ ಇದ್ದಾಗಲೇ ಕಣ್ಣೀರು ಟಚ್ ಆಗೋದು. ಸೊ ಆ ಥರ. ಮಾಸ್ತಿ ಸರ್, ನಿಮಗೇನೆ ಪ್ರತಿ ಸಿನಿಮಾದ ಡೈಲಾಗ್ ಮಾಡಬೇಕಾದ್ರೂ ಒಂದಿಷ್ಟು ರಿಸರ್ಚ್ ಮಾಡ್ತೀರಾ ಅಂತ ನೀವೇ ಯಾಕಂದರೆ ಮೂರು ಪ್ರೊಡಕ್ಷನ್ ಹೌಸ್ ಇದೆ. ಈ ಸಬ್ಜೆಕ್ಟ್ಗೆ ನಾನು ಸತ್ಯ ಸರ್ ಇಬ್ಬರು ರಿಸರ್ಚ್ ಮಾಡಲಿಲ್ಲ. ಯಾಕೆಂದರೆ ಲೊಕೇಶನ್ ನೋಡೋಕೆ ಹೋದಾಗ 2 ಡೇಸ್ಗೆ ಲೊಕೇಶನ್ ತೋರಿಸ್ಬಿಟ್ರಂತೆ. ಯಾಕೆಂದರೆ ನಾವು ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಸೊ ಆ ಥರದ ಲೊಕೇಶನ್ಸ್ ಎಲ್ಲ ಸಿಕ್ಬಿಡ್ತು. ಇನ್ನು ರಿಸರ್ಚ್ ಅಂತ ಬಂದಾಗ ಮಾಸ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಒಂದು ಸ್ವಲ್ಪ ಅನುಭವಗಳು, ಅಂದರೆ ಮೈನ್ ಆಡಿಯನ್ಸ್ ಪಲ್ಸ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು. ಮತ್ತು ಒಂದು ವರ್ಷನೂ ಪದಕಿ ಸರ್ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ರು. ಸೊ ಅದ್ರ ಮೇಲೊಂದು ಲೇಯರು ಚೆನ್ನಾಗಿರುತ್ತೆ ಸರ್. ನಿಮ್ಮ ಜಾನರ್ಗೆ ಹತ್ರ ಇದೆಯಾ? ಚಬ್ಬಿಸ್ ಕಟ್ಟು ಗುನ್ನೀಸ್ ಕಟ್ಟು ಅಂತ ಬರೋದಾದ್ರೆ ಈ ಶಿವಾಜಿನಗರ ಸುತ್ತಮುತ್ತ ಒಂದಷ್ಟು ಶೂಟ್ ಆಗಿರೋದ್ರಿಂದ ಸೊ ರಿಯಲಿಸ್ಟಿಕ್ ಯಾವ್ದಾದ್ರು ಒರಿಜಿನಲ್ ಕತೆ ಆ ಎಳೆಯನ್ನು ಇಟ್ಕೊಂಡು ಏನಾದ್ರು ಮಾಡ್ತಾ ಇದ್ದಾರೆ ಹೇಗೆ? ನಮ್ಗೆ ಯಾವಾಗ ತಲೆ ಹೋಗ್ಲಿಲ್ಲ ಅಂದಾಗ ನಾವು ನಮ್ಮ ಜಾಕ್ ಅವ್ರ ಏರಿಯಾಗೆ ಹೋಗ್ತೀವಿ. ಅವರು ಸುಮ್ಮನೆ ಜಾಲಿ ಅಂದರೆ ಸಾಕು, ಅದು ಕನೆಕ್ಟ್ ಆಗುತ್ತೆ. ಸೊ ಒಂದು ವರ್ಲ್ಡ್ ಬೇರೆ ಕಾಣಿಸುತ್ತೆ. ಅಂದರೆ ಆ ಏರಿಯಾಗಳ ಆ ಥರ ಅಂದರೆ ಅದೇನಂದರೆ ಶ್ರಮಿಕ ಜೀವನ, ಅವ್ರಿಗೆ ನಾವು ಎಂಟರ್ಟೈನ್ಮೆಂಟ್ ಒದಗಿಸ್ಬೇಕು. ಸೊ ಅದು ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದೊಂದು ಇದಂತೂ ಎಕ್ಕಾಲು ಇದೆ. ತಂದೆ ತಾಯಿಗೆ ಏನಂದ್ರೆ ಮಕ್ಳು ಏನ್ ಮಾಡಿದ್ರು ಸಂತೋಷನೇ. ಬಟ್ ಈ ಸಿನಿಮಾಗೆ ಏನ್ ಹೊಸದಂದ್ರೆ ನಮ್ಮ ತಂದೆ ಕೂಡ ಪೂರ್ತಿ ಸ್ಕ್ರಿಪ್ಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂಡ್ ಅವ್ರ ಅನುಭವ ಕೂಡ ಈ ಸ್ಕ್ರಿಪ್ಟ್ ಅಲ್ಲಿ ಬರ್ತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ಸುಮಾರು ಪಾಯಿಂಟ್ಸ್, ಸುಮಾರು ಇಮೋಷನಲ್ ಆಸ್ಪೆಕ್ಟ್ಸ್ನ, ಸುಮಾರು ಸೀನ್ಸ್ ಕೂಡ ಅವ್ರು ಸಜೆಸ್ಟ್ ಮಾಡಿದ್ರು ಅಂಡ್ ಆ ಕಾರಣದ ಸ್ಕ್ರಿಪ್ಟ್ ಸಖತ್ ಇಂಪ್ರೂವ್ ಆಗ್ತಿದೆ. ಅಂಡ್ ಈ ಸಿನಿಮಾಲ್ ಪೂರ್ತಿ ಪ್ರತಿಯೊಂದು ನಾವು ಮೊದಲನೇ ದಿನದಿಂದ ಕತೆ ಕೇಳಿದಾಗಿಂದ ಇವತ್ತು ತನಕ ಪ್ರತಿ ಹೆಜ್ಜೆದಲ್ಲೂ ನಮ್ಮ ತಂದೆ ಅಂತೂ ನನ್ನ ಜೊತೆಗಿದ್ದೇ ಇದ್ದಾರೆ. ನಮ್ಮ ಅಮ್ಮ ಬಿಡಿ, ಅವರು ಇವಾಗ ಫುಲ್ ನನ್ನ ಮೈಕಟ್ಟೆಲ್ಲ ನೋಡ್ಬೇಕಂದ್ರೆ ಅದಕ್ಕೆಲ್ಲ ನಮ್ಮ ಅಮ್ಮನೇ ಕಾರಣ. ನನ್ನ ಊಟ ಕರೆಕ್ಟ್ ಟೈಮ್ ಏನಾಗಬೇಕು, ಪಾಪ ಬೇಡ ಅಂದ್ರೂ ಎಲ್ಲ ಅವರೇ ನೋಡ್ಕೊತಾರೆ. ಎಲ್ಲೇ ಇದ್ರೂ ಫಸ್ಟ್ ಅವ್ರು ಫೋನ್ ಮಾಡಿ ಕೇಳೋದೆ ಮಗ ಊಟ ಮಾಡ್ದ ಅಂತ. ಸೊ ಅಮ್ಮ ಅಂದರೆ ನಿಮ್ಗೆಲ್ರಿಗೂ ಗೊತ್ತು, ಅದೇ ಥರನೇ ಸಪೋರ್ಟ್ ಅವ್ರಿಗೆ ಯಾವಾಗ್ಲೂ. ಸೊ ಅದಕ್ಕೆ ನಾನೇನು ಹೇಳೋದು, ನನ್ನ ಕಡೆಯಿಂದ ಯಾವಾಗಲೂ ನನ್ನ ಕಷ್ಟ ಆಗಲಿ ಪರಿಶ್ರಮ ಅದು ಮಾಡಲೇಬೇಕು, ಅದೇ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಪ್ರೀತಿಯಿಂದ ಅವ್ರು ಯಾವಾಗಲೂ ಪ್ರೀತಿಯಿಂದ ಸುಮಾರು ಹೆಸರಿಂದ ಕರಿತಾನೆ ಇರ್ತಾರೆ. ಒಂದೇನಂದ್ರೆ ಅಫ್ಕೋರ್ಸ್ ಸುಮಾರು ಸತಿ ಹೇಳಿದ್ದೀನಿ, ನಮ್ಮ ಚಿಕ್ಕಪ್ಪನ ಜಾಗ ನಾನಾಗಲಿ ಯಾರು ತಗೊಳಕ್ಕಾಗಲ್ಲ. ಬಟ್ ಅವ್ರ ಪ್ರೀತಿಯಿಂದ ಕರೆಯೋದು ಭಾಳ ಸಂತೋಷ ಆಗುತ್ತೆ. ಆ್ಯಂಡ್ ಅವ್ರ ಪ್ರೀತಿ ಯಾವಾಗಲೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ.